ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದ ಮಲ್ಲಪ್ಪ ಜೋತಿ ಅವರು. ನಮ್ಮ ಸಂಘ ಸಂಸ್ಥೆಗಳಿಗೆ ಧನ ಸಹಾಯನ ಇಲ್ಲ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಾರ. 2024-25ನೇ ಸಾಲಿನ ಧನ ಸಹಾಯ ನೀಡುತ್ತಿಲ್ಲ, ನೀಡ್ತಾ ಇಲ್ಲ. ವ್ಯವಸ್ಥೆಯಲ್ಲಿ ಕೆಲ ಬದಲಾವಣೆ ಮಾಡಬೇಕಾಗಿದೆ, ವ್ಯವಸ್ಥೆ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಮುಂದಿನ ಸಾಲಿನ ನೀಡುತ್ತೇವೆ ಅಂದರೆ 25-26ಕ್ಕೆ ನೀಡುತ್ತೀವಿ, ಈ ವರ್ಷ ಇಲ್ಲ. ಬಾಕಿ ಇದ್ದ ಕಳೆದ ಸಾಲಿನ ಧನ ಸಹಾಯ ಈ ವರ್ಷ ಪೂರ್ಣ ಪ್ರಮಾಣ ನೀಡಿದ್ದೇವೆ. ಕಳೆದ ವರ್ಷ ನೀಡಿದ್ವಿ, ಈ ವರ್ಷ ನೀಡುವುದಿಲ್ಲ. ಒಂದು ವರ್ಷ ಸ್ವಲ್ಪ ಗ್ಯಾಪ್. ವರ್ಷಕ್ಕೊಂದು 15-20 ಕೋಟಿ ರೂಪಾಯಿ ಕೊಡ್ತಿದ್ರು ಈ ಅನುದಾನವನ್ನು. ಪಾಪ 1,500 ತನಕ ಸಂಘ ಸಂಸ್ಥೆಗಳಿದ್ದು ಅವ್ರಿಗೊಂದು ಸ್ವಲ್ಪ ಸಪ್ಲೈ ಮಾಡಿ ಮಾಡಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಮತ್ತು ನಡೆಯುವಂಥ ಒಂದು ವ್ಯವಸ್ಥೆ ನಿರಂತರ ನಡೀತಾ ಬಂದಿತ್ತು. ಪಾಪ ಬಡ ಕಲಾವಿದರು, ಅದರಿಂದ ಒಂದು ಸ್ವಲ್ಪ ಬದುಕ್ತಾ ಇದ್ರು. ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರಲಿಲ್ಲ ಅವ್ರಿಗೆ, ಬದುಕು ನಡೆಯುವಷ್ಟ. ಆದರೂ ಒಂದಿಷ್ಟು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲಪ್ಪ ನಾವು ಅನ್ನುವಾಗ ಏನೋ ಒಂದಿಷ್ಟು ಐತಿ, ಏನೋ ಸಮಾಧಾನ ಇತ್ತು. ಆದರೆ ದುರ್ದೈವ ಈಗ ಅದು ಇಲ್ಲ ಅನ್ನುವಂಥ ಪ್ರಸಂಗ ಬಂದದ್ದು. ಯಾಕೆ ಈ ಮಾತನ್ನು ಇಚ್ಛೆ ತೆಗೆದುಕೊಂಡೇನು ಇವತ್ತಂದ್ರೆ ಅನುದಾನದ ಕೊರತೆ. ಯಾಕೆ ಕೊರತೆ ಆಯ್ತು ಸತ್ನ ಹೇಳ್ತಾರೆ ವಿರೋಧ ಪಕ್ಷದವರು. ಖಜಾನೆ ಕಾರ್ಯ ಮಾಡ್ಯಾರ ಇವರು, ನಾವೆಲ್ಲ ತುಂಬಿಸಿ ಹೋಗಿದ್ವಿ, ಇವ್ರು ಕಾರ್ಯ ಮಾಡಿದರು. ಸಟ್ನ ಸುರು ಮತ್ತೀಗ ತೆಕ್ಕಾಟ. ಅದಕ್ಕೆ ಇವ್ರು ಉತ್ತರ ಕೊಡ್ತಾರೆ, ಅದಕ್ಕೊಂದು ಇವ್ರು ಉತ್ತರ ಕೊಡ್ತಾರೆ. ಏನು ಒಟ್ಟು ತಪ್ಪಿಸ್ಕೊಳ್ಳೋದು ಒಬ್ರಿಗೊಬ್ರು. ಆದರೆ ಅನುದಾನದ ಕೊರತೆ ಮಾತ್ರ ಇದ್ದಿದ್ದೇ ಸುಳ್ಳಲ್ಲ. ಖಜಾನೆ ಖಾಲಿ ಆಗೈತು ಎಲ್ಲೋ ಗೊತ್ತಿಲ್ಲ. ಆದರೂ ಇವೆಲ್ಲ ನೋಡಿದಾಗ ಸಿಂಪ್ಟಮ್ಸ್ಗಳು ನೋಡಿದಾಗ ಎಲ್ಲ ಖಾಲಿ ಆಗಿದ್ದು ಯಾರಿಗಾದ್ರೂ ಅನಿಸ್ತದೆ. ಸಹಜದ ಎಲ್ಲ ಕ್ಷೇತ್ರಕ್ಕೂ ದುಡ್ಡು ಬೇಕು. ದುಡ್ಡು ಬೇಕಾದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿನೇ ಇಲ್ಲಿಲ್ಲ. ನಿರುದ್ಯೋಗ, ದುಡ್ಡೇ ಹುಟ್ಟುವಂಗಿಲ್ಲ. ಟ್ಯಾಕ್ಸ್ ಮತ್ತು ಸಿಕ್ಕಾಪಟ್ಟಿ ಹಾಕೋದು, ಟ್ಯಾಕ್ಸ್ ತೊಗೊಳೋದು. ವರ್ಷಕ್ಕೆ 4-4.5 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ನಮ್ಮಿಂದ ಗೆಬ್ಕೊಳ್ಳೋದು, ಅದು ದುಡ್ಡು ತೊಗೊಂಡು ಹೋಗೋದು. ಆಮೇಲೆ ಬಜೆಟ್ ಮಂಡನೆ ಮಾಡೋದು, ಕೇಂದ್ರದವ್ರು ತೊಗೊಳೋದು. ಕೇಂದ್ರದಾಗ ಹೊಳ್ಳೆ 40,000-50,000 ಕೋಟಿ ರೂಪಾಯಿ ಕೊಡೋದು. ಅದರಾಗ ಇವರು ಕೂತಿದ್ದಾರೆ ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಪೂರೈಕೆ ಆಗ್ಬೇಕಾದ್ರೆ ಖರ್ಚಾಗಬೇಕು, ಕೊಡಬೇಕು ಅವ್ರಿಗೆ. ಇಲ್ಲ ಗಾಡಿಗಳು ನಿಲ್ತಾವೆ, ನಿಂತ ಜನ ಎದ್ದು ನಿಲ್ತಾರೆ. ಯಾಕಪ್ಪ ಅಂತೇಳಿ ಈಗ ಹೆಂಗಾಗಿ ಸಿದ್ದರಾಮಯ್ಯ ಇರ್ತಪ್ಪ ಅಂತಂದ್ರೆ ಒಂದು ಹಿಡಿದಕ್ಕೂ ಇನ್ನೊಂದು ಒಳಗೆ ಸೇರಿದಂಗೆ ಆಗಿಬಿಟ್ಟದು. ಯಾವ್ದು ಇಟ್ಕೋಬೇಕು, ಯಾವ್ದು ಬಿಡಬೇಕು ಹೇಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಿದ್ರೆ ಹಾಗೆ ಪೋಲ್ಸ್ ಕೊಡ್ತಾರೆ. ಅದರ ವಸ್ತುಸ್ಥಿತಿ ಹಿಂಗದ. ಯಾಕಂದ್ರೆ 1,000-1,500 ಸಂಘ ಸಂಸ್ಥೆಗಳು ಈ ಅನುದಾನದಿಂದ ಸ್ವಲ್ಪ ಜೀವಂತಿಕೆಯನ್ನು, ಕಲೆಯ ಬಗ್ಗೆ ಒಂದಿಷ್ಟು ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಅನುದಾನ ಇಲ್ಲಂದಾಗ ಸಹಜವಾಗಿ ಇವೆಲ್ಲ ಕಲಾಕಾರರು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು 23-24 ಕಂತ ಮೊದಲು ಕೊಟ್ಟರು, ನಂತರ ಈಗ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದೆ. ಇನ್ನೂ ಕೊಡೋ ಸ್ಥಿತಿಯೊಳಗೆ ಇಲ್ಲ. ಯಾಕಂದ್ರೆ 4 ಕಂತಗಳಲ್ಲಿ ಕಲಾವಿದರಿಗೆ ಕೊಡ್ಬೇಕಂತೇನೋ ಅನ್ಲಿಕ್ಕತ್ತಿದ್ದಾರೆ. ಪಾಪ ಕಲಾವಿದರು ಒಂದು ವರ್ಷದ ಒಂದು ಬಜೆಟ್ ಬರಲಿಲ್ಲ ಅಂದ್ರೆ ಅವ್ರ ಗತಿ ಏನು ಅಂತ. ಯಾಕಂದ್ರೆ ಇಲ್ಲಿವರೆಗೆ ಕೊಟ್ಟಿದ್ದು 2023-24 ಸಾಮಾನ್ಯ ಜನರಲ್ದವ್ರಿಗೆ 831 ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ ದುಡ್ಡು, ಸ್ವಲ್ಪ ಹಂಚಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ 519 ಜನರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ 97 ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಅದು ಕಂತು ಮೇಲೆ 4 ಕಂತು ಮಾಡಿ. ಹೀಗಾಗಿ ಇವತ್ತು ಕಲಾಕಾರರು ಅಥವಾ ಕಲಾವಿದರು ಒದ್ದಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಿಮ್ಮದು ಅಂತೇಳಿ. ಪಾಪ ಏನೋ ಈ ಸಲ ಬರ್ಬೋದು ನಮ್ಮದು ಮತ್ತಂತೇಳಿ ಏನೋ ಮಾಡಿ ಸಾಲ ಮಾಡಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈ ಸಲ ದುಡ್ಡಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಶಿವರಾಜ್ ತಂಗಡಗಿ ಅವರು ಹೇಳಿಬಿಟ್ಟಿದ್ದಾರೆ. ಮುಂದೆ ಗತಿ ಅದೋ ಗತಿ, ಗಂಗವನ ಗತಿನ ಇದೆಲ್ಲ ಯಾಕೆ ಹಿಂಗಾಗ್ಲಿಕ್ಕತ್ತದ್ರಿ ಅಂತಂದರೆ ಏನಿಲ್ಲ ರೀ, ಸಿಂಪಲ್ ಅದ. ನಮ್ಮ ಸರ್ಕಾರಗಳು ಅಭಿವೃದ್ಧಿಯ ಸಲಲ್ಲಿ ಯಾವುದಕ್ಕೂ ಬೆನ್ನತ್ತಿ ಅನುದಾನಗಳನ್ನು ಬಂದಿದ್ದೇನೆ ಎದಕ್ಕೂ ಹಂಚಾಗ್ತೀವಿ ನಾವು ಅದನ್ನು. ಮತ್ತು ಅನುದಾನ ಇದು ನಮ್ಮ ದುಡಿಮೆಯಿಂದ ಬರುತ್ತಿರುವಂಥ ಟ್ಯಾಕ್ಸಿಂದ ಬರುವಂಥವೆಲ್ಲ ಅನುದಾನಗಳು. ಇಲ್ಲಿ ದುಡಿಮೆ ಇಲ್ಲಂದಾಗ ಏನು ಮಾಡಲಿಕ್ಕೆ ಸಾಧ್ಯದ? ಸರ್ಕಾರ ಟ್ಯಾಕ್ಸ್ ಏರಿಸ್ತದೆ, ಹೆಚ್ಚು ಮಾಡ್ತದೆ ರೀ, ರೇಟ್ ತುಟ್ಟಿ ಮಾಡ್ತದೆ, ಎಲ್ಲ ಮಾಡ್ತದೆ, ನಮ್ಮಿಂದ ದುಡ್ಡು ಕಸ್ಕೊಳ್ತದೆ. ಆದರೆ ಎಲ್ಲ ದುಡ್ಡು ತೊಗೊಂಡಿದ್ದು ಯಾರಿಗೆ ಅಂದ್ರೆ ಮತ್ತೆ ಹಂಚ್ಕೊಳ್ಳೋ ಪದ್ಧತಿ ನಮ್ಮಲ್ಲಿದ. 224 ಜನ MLAಗಳಿಗೆಲ್ಲ ಹಂಚಬೇಕು ಅದನ್ನು. ಅವರು 40% ವರ್ಕ್ಗಳು 30% ವರ್ಕ್ಗಳು ಎಷ್ಟು ಬೇಕಾದ್ರೆ ತೊಗೋತಾರೆ. ಬಜೆಟ್ದಾಗಿಂದ ದುಡ್ಡು ತೊಗೊಳೋದು ಯಾವ MLA ಏನೂ ಕೆಲಸ ಮಾಡೋದಿಲ್ಲ. ಅವ್ರು ಬೇಕಪ್ಪ ಅಂತ ಹೇಳ್ತಾರೆ ಯಾವುದೋ ಕಾರ್ಯಕ್ರಮಕ್ಕೆ. ಅದಕ್ಕೂ ಅನುದಾನ ಇವತ್ತು ಕಡಿಮೆ ಬೆಳೆಯಕತ್ತದ. ಯಾಕಂದ್ರೆ ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದಾಗಿ. ಗ್ಯಾರಂಟಿಗಳು ಕೊಡಬೇಕಾದ್ರೆ ಎಕ್ಸಸ್ ಲಾಭ ಇದ್ದಾಗ ಮಾತ್ರ ನೀವು ಕೊಡೋಕ್ಕೆ ಸಾಧ್ಯತೆ. ಮತ್ತು ಲಾಭ ಬರಬೇಕಾದ್ರೆ ಏನಪ್ಪ ಅಂತಂದ್ರೆ ಇಂಡಸ್ಟ್ರಿಗಳು ಬಿಡಬೇಕು, ನಮ್ಮ ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಸಿಗಬೇಕು. ಮಾರ್ಕೆಟ್ಲಂತ ಸಿಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್
ಏನಾದರೂ ರೈತರಿಗೆ ಕೊಟ್ಟರೆ ಇಲ್ಲಿ ಮಿಡ್ಲ್ ಮ್ಯಾನ್ಗಳೆಲ್ಲರೂ ದಂಗೆ ಹೇಳ್ತಾರೆ, ಅಥವಾ ಇಲ್ಲಿ ವ್ಯಾಪಾರಸ್ಥರು ದಂಗೆ ಹೇಳ್ತಾರೆ, ಅಥವಾ ಪಾರ್ಟಿ ಫಂಡ ಕೊಡೋದಿಲ್ಲ ಅವರು. ಇವೆಲ್ಲ ಒಂದಕ್ಕೊಂದು ಲಿಂಕ್ ಕೊಡ್ತಾವೆ ಇಲ್ಲಿ. ಇದನ್ನು ಬಿಟ್ಟರೆ ಅದು, ಅದನ್ನು ಬಿಟ್ಟರೆ ಇದು. ನಾವು ಸೃಷ್ಟಿ ಮಾಡಿಕೊಂಡಂಥ ಅನೇಕ ಸಮಸ್ಯೆಗಳೆಲ್ಲ ಇವು. ಇವತ್ತು ನಾವು ಅನೇಕ ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಏನೋ ಒಳ್ಳೇದಾಗ್ಬೋದು ಅಂತೇಳಿ ಏನೂ ಆಗ್ತಾವೆ, ಏನೋ ಮಾಡೋಕೆ ಹೋಗ್ತೀವಿ, ಏನೋ ಆಗಿಬಿಡ್ತಾವೆ. ಹಂಗೆ ಸರ್ಕಾರ ಇವತ್ತು ಮೂಲತ ಭ್ರಷ್ಟಾಚಾರ ಕಿತ್ತು ಹಾಕಬೇಕು, ಅದಂತ ಯಾರಿಗೂ ಸಾಧ್ಯ ಇಲ್ಲದ ಮಾತಾಗೈತಿ. ಯಾವ ಪಕ್ಷ ಕೇಜ್ರಿವಾಲದ ಬಂದಿತ್ತು ಭ್ರಷ್ಟಾಚಾರ ಕಿತ್ತು ಹಾಕ್ಬೇಕಂತೇಳಿ, ಇವತ್ತು ಪೂರ್ತಿ ಸೋತ್ ಮೂರು ಗುಂಪಾದಂಗೆ ಆಗೈತಿ. ಅದು ಇನ್ನುಳಿದ ಸಾಂಪ್ರದಾಯಿಕ ಪಕ್ಷಗಳ ಜೊತೆ ಇನ್ನೊಂದು ಆಗೈತಿ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಮನೋಜ್ ತಿವಾರಿ ನಿಮಗೆ ಗೊತ್ತದ, ದೊಡ್ಡ ಹಾಡುಗಾರ ಭೋಜ್ಪುರಿ, ಅವ್ರನ್ನ ತೊಗೊಂಡು ಸರ್ಕಾರ ಮಾತ್ರ ರಚನೆ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ನಿಜವಾಗಿ ಇದನ್ನು ಒಪ್ಕೊಂಡ್ರೆ ಕೇಜ್ರಿವಾಲ್ರು ಫೇಲ್ ಆದಂಗೆ ಅಂತಿದ್ರೆ ಅರ್ಥ, ಅಟರ್ಲಿ ಫೇಲ್. ಯಾವ ಉದ್ದೇಶ ಇಟ್ಕೊಂಡು ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇನು ಸಂಘಟನೆ ಹುಟ್ಟಾಕಿದ್ರು, ಅದ ಮೂರು ಗುಂಪಾದಂಗೆ. ಯಾಕಂದ್ರೆ ಈಗ ಈ ನಮ್ಮ ಎಮ್ ಎಲ್ ಎಗಳನ್ನು, ಎಂ ಪಿಗಳನ್ನ ಹಿಡಿದಪ್ಪ ಅಂದ್ರೆ ನೀವು ಅವ್ರು ದುಡ್ಡು ಕೊಟ್ಟಾಗ ಬರ್ತಾರೆ ನಿಮ್ಮ ಕಡೆ, ಇಲ್ಲಾದ್ರೂ ಬರೋದಿಲ್ಲ. ಅಧಿಕಾರ ಕೊಟ್ಟಾಗ ಬರೋರು, ಇಲ್ಲಾದ್ರೂ ಬರೋದಿಲ್ಲ. ಇಂಥ ಪ್ರಸಂಗ ಇಲ್ಲಿದ್ದಾಗ ಇವತ್ತು ಅಧಿಕಾರದಿಂದ ಹೊರಗೆ ಬಿದ್ದಿದ್ದಾರೆ ಕೇಜ್ರಿವಾಲ್ರು. ಈಗ ಅವ್ರಿಗೂ ಅಧಿಕಾರದಾಗ ಎಲ್ಲ ಸುಖ ಇತ್ತು, ಶೀಸ್ ಮೇಲೆ ಕಟ್ಟರು, ಮತ್ತೇನು ಮಾಡಿದ್ರು, ಎಲ್ಲ ಟ್ಯಾಕ್ಸ್ ಆಗಿ ಎಲ್ಲಿ ತೆಗೆದ್ರು, ಗುದ್ದಾಡಿದರು, ಫೇಲ್ಯೂರ್ ಆಯಿತು. ಜನ ನಂಬಿಕೆ ಕಳ್ಕೊಂಡ್ರು, ದೂರ ಸರಿಸಿದ್ದಾರೆ. ಇವತ್ತು ಈಗ ಮತ್ತೆ ಅದ ಹಾದಿಯಲ್ಲೇ ಇವ್ರು ಒಳಗೆ ಹೋಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲೇ ಇಲ್ಲೂ ಅದೇ ಪರಿಸ್ಥಿತಿ ಐತಿ. ಇಲ್ಲೂ ನಾವು ಎಮ್ ಎಲ್ ಎಗಳು 224 ಮಂದಿ, 136-40 ಮಂದಿ ಇದ್ದಾರೆ. ಇವರು ಅನುದಾನ ಕೊಡಲಿಲ್ಲ, ಮತ್ತೇನೂ ಮಾಡಲಿಲ್ಲ. ಅದು ಇವರು ಇರೋದಿಲ್ಲ. ಸಿದ್ದರಾಮಯ್ಯ ಜೋಡಿ ನಾವು ನಡೆದ್ರಿ, ಟಾಟಾ ಬಾಯ್ ಬಾಯ್ ಶುರು ಮಾಡಿಬಿಡ್ತಾರೆ. ಅಂದಾಗ ಈ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಅನುದಾನ ಕೊಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ರೀ? ಅನುದಾನ ಕೊಡಬೇಕು, 40% ಆದ್ರೆ ಮುರ್ಕೊಳ್ಳೋರು ಅದಕ್ಕೆ ಅನುದಾನ ಕೇಳ್ತಾರೆ. ವರ್ಕ್ ಆಗೋಂಗಿಲ್ಲ. ನಡಕಿನ ಕಾಂಟ್ರಾಕ್ಟರು, ಇವರು ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನೆಲ್ಲ ಜೋಳ ಎಬ್ಸಿರ್ತಾರೆ. ಏನು ಮಾಡಬೇಕು ಅನ್ನೋ ಸಹಿತ ಇವತ್ತು ಭಾಳ ಕಷ್ಟದ ಕೆಲಸ ಆಗಿದೆ. ಅಂಥ ಪ್ರಸಂಗದೊಳಗೆ ಈ ನಮ್ಮ ಏನಪ್ಪ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆಲ್ಲ ಪೂರ್ತಿ ಕಲಾಕಾರ ಸಲುವಾಗಿ ಇರುತ್ತಿರುವಂಥದ್ದು, ಅವ್ರನ್ನ ಬದುಕಿಸುವಂಥ ಒಂದು ಸಂಸ್ಥೆ. ಅಲ್ಲೂ ಈಗ ದುಡ್ಡು ವರ್ಷಕ್ಕೆ 15-20 ಕೋಟಿ ರೂಪಾಯಿ ಕೊಡ್ತಿದ್ರು. ಅದು ಈ ವರ್ಷ ಇಲ್ಲ. ಹೀಗಾಗಿ ನಮ್ಮ ಕಲಾಕಾರರು, ಬಡ ಕಲಾಕಾರರು, ಮೊದಲ ಕಲಾಕಾರರು ಪಾಪ ಬಡ ಕುಟುಂಬ ಬಂದಂಥವ್ರು ಇರ್ತಾರೆ ಮ್ಯಾಕ್ಸಿಮಮ್. ಹೀಗಾಗಿ ಸಿನಿಮಾದಲ್ಲಿ ಮಾಡೋರು ನೀವು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಿನನಿತ್ಯ ನಾಟಕಗಳನ್ನ ಮತ್ತಿನ ಮಾಡುವಂಥದ್ದು, ಬಯಲಾಟಗಳನ್ನು, ಜೊತೆ ಪಾರಿಜಾತಂಥ ಆಟಗಳನ್ನು, ಅಥವಾ ಯಕ್ಷಗಾನ ಮಾಡೋದು. ಯಕ್ಷಗಾನದಲ್ಲಿ ಇದ್ರಾಗ ಒಂದು ಸ್ವಲ್ಪ ಆರ್ಜವ ಸುಭದ್ರಿದಂಥವ್ರು ಇದ್ದಾರೆ. ಉತ್ತರ ಕರ್ನಾಟಕದ ಹಂಗಿಲ್ಲ ಆ ಪರಿಸ್ಥಿತಿ ಅದ. ಈ ಎಲ್ಲ ನೆಲೆಯಲ್ಲೇ ನಾವು ಯೋಚನೆ ಮಾಡಿ ನೋಡಿದಾಗ ಈ ಸರ್ಕಾರ, ಈಗ ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ ಭಾಳ ಆರ್ಥಿಕ ತೊಂದರೆಯಲ್ಲಿ ಸಿಡ್ಕೊಂಡದೇನೋ ಅಂತೇಳಿ ಅನಿಸೋದು ಮಾತ್ರ. ನಿಧಾನಕ್ಕೆ ಗ್ಯಾರಂಟಿ ಆಗ್ಲಿಕ್ಕತ್ತದ. ಆದರೆ ಇವತ್ತು ಗೆಲ್ಲಬೇಕು ಇವತ್ತು. ಯಾಕಂದ್ರೆ ಗ್ಯಾರಂಟಿ ಬಿಟ್ಟು ಇನ್ನೇನು ಇವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲಬೇಕಂದ್ರೆ ಇವ್ರು ಹೊಸ ಏನಾದರೂ ಹುಡುಕ್ಬೇಕಾಗ್ಯದ. ಹೊಸದು ಏನು ಹುಡುಕಬೇಕು? MSP ಮಾಡ್ಲಿಕ್ಕೆ ಹೊರಡ್ರೆ, ಕಾನೂನು ಮಾಡ್ಲಿಕ್ಕೆ ಹೊರಡ್ರೆ ಇಲ್ಲಿ ದಲಾಲರು ಅಥವಾ ವ್ಯಾಪಾರಸ್ಥರು, ಕಾರ್ಪೊರೇಟ್ಗಳು ವಿರೋಧ ಮಾಡ್ತಾರೆ. ಮುಂದೆ ಮಾಡದೇ ಇದ್ದರೆ ಈ ನಡಕಿನ ಈ ರೈತರು ದಂಡಿಗೆ ಹತ್ತೋದಿಲ್ಲ, ರೈತರ ನಂಬಿ ಜನನೂ ದಂಡಿಗೆ ಹತ್ತೋದಿಲ್ಲ. ಒಟ್ಟಾರೆಯಾಗಿ ವ್ಯವಸ್ಥೆ ಬದಲಾಗಬೇಕಾಗಿದೆ. ಇದಾಗೋದು ಯಾರಿಂದ ಅಂತಂದರೆ ಸಿದ್ದರಾಮಯ್ಯರಿಂದ ಆದಿತ್ಯ ಅಂತ ಪ್ರಶ್ನೆ ಮಾಡಿದಾಗ ಭಾಳಷ್ಟು ಥರ ಏನು ಅನ್ನಿಸ್ತದೆ ಅಂದರೆ, ಈ ಎಲ್ಲ ಜಡ್ಡುಗಟ್ಟಿದ ವಾತಾವರಣದೊಳಗೆ ಸಿದ್ದರಾಮಯ್ಯರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಬರೀ ಇವತ್ತಿಗೆ ಅವರು ಒಂದು ಸರ್ವೆ ಮಾಡಿಸಿದ್ದಾರೆ, ಜಾತಿ ಸರ್ವೆ, ಶಿಕ್ಷಣ ಸರ್ವೆ, ಸಾಮಾಜಿಕ ಸರ್ವೆ ಮಾಡಿಸ್ಯಾರ. ಅದು ಪಬ್ಲಿಷ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಮತ್ತು ನಂತರ ಇಡೀ ವ್ಯವಸ್ಥೆನ ಬದಲು ಮಾಡ್ತಾರೆ ಇವರು. ಇವತ್ತು ಸಿದ್ದರಾಮಯ್ಯರ, ನಾಳೆ ಮತ್ತೊಬ್ಬರು ಬರೋರ, ಇದು ಮುಂದುವರಿಯೋದು. ಇವು ಅನುದಾನಗಳು ಹಿಂಗೆ ಹೋಗೋದು. ಇನ್ನು ಕಲಾಕಾರರು, ಕಲಾವಿದರು, ಮತ್ತು ಇನ್ನು ಮುಂಬರುವ ಯಾವುದೇ ಸರ್ಕಾರದ ಸಹಿತ ಗ್ಯಾರಂಟಿ ಕೊಡಬೇಕಾ? ಗ್ಯಾರಂಟಿ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಓಟ್ ಜನ ಹಾಕೋದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗಲಿಕ್ಕತ್ತದ. ಹೀಗಾಗಿ ನಮ್ಮ ಅರ್ಥ ವ್ಯವಸ್ಥೆ ದಿವಾಳಿ ಆಗ್ತದೆ. ಇದಕ್ಕೆ ಪರಿಹಾರ ಏನು? ಇದೊಂದು ದೊಡ್ಡ ಚರ್ಚೆ. ಮತದಾರ ನೀವು ವಿಚಾರ ಮಾಡಿರಿ. ಇವತ್ತು ನಿಮ್ಮ ಜೊತೆಗೆ ವಾಸ್ತವಗಳನ್ನ ಮಾತಾಡ್ತಾ ಇದ್ದೀನಿ ನಿಮ್ಮ ಜೋಡಿ. ಯಾಕಂದರೆ ದುಡ್ಡ ಅರ್ಥವ್ಯವಸ್ಥೆ ಭಾಳ ಕಷ್ಟ ಅದ. ದಯವಿಟ್ಟು ತಾವೆಲ್ಲ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ, ಅದರಲ್ಲೂ ಕಲಾಕಾರ ವಿಚಾರ ಮಾಡಿ ಒಂದು ಹೆಜ್ಜೆ ಇಡಬೇಕಾಗಿದೆ. ಅದರ ಒಂದು ಸಮಾಧಾನ ಏನಂದ್ರೆ, ಸ್ವಲ್ಪ ಎಲ್ಲ ಬಡವರಿಗೂ ಈ ಗ್ಯಾರಂಟಿದಾಗ ಸ್ವಲ್ಪ ಉಸಿರು ಬಿಡುವಂಗಾಗ್ಯದ. ಯಾಕಂದ್ರೆ ಹೆಣ್ಮಕ್ಳು ಅಟ್ಲೀಸ್ಟ್ ಫ್ರೀ ಆಗಿರಿ ಅಡ್ಡಾಡಿ ನಮ್ಮ ಕೆಲಸ ಮಾಡ್ಕೊಳ್ಳುವಂಥದ್ದು, ಉದ್ಯೋಗ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಯದ. ಆದರೆ ಇದು ಎಷ್ಟರವರೆಗೆ ಅನ್ನೋದು, ಯಾಕೆ ಎಲ್ಲಿವರೆಗೆ ಜಾರಿ ದುಡ್ಡು ಇರುತ್ತೆ ಅಲ್ಲಿವರೆಗೆ. ದುಡ್ಡು ಖಾಲಿ ಆದ್ರೆ ಭಾಳ ಭಯಂಕರ ಪ್ರಶ್ನೆ ಅದ, ಭೀಕರ ಪ್ರಶ್ನೆ ಅದ. ಸಿದ್ದರಾಮಯ್ಯರು ಏನಾದರೂ ಈ ಒಂದು ಗ್ಯಾರಂಟಿ ಕೊಟ್ಟ ದೇವಿನ ಜೊತೆ ಕುಸ್ತಿ ಆಡೋದನ್ನು ಶುರು ಮಾಡಿದಾರೆ ಅಂತ ಇವತ್ತು ಭಯ ಅನ್ನಿಸ್ತದೆ. ಏನೋ ಯಾರಿಗೆ ಗೊತ್ತು ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಅಂತ ಹೇಳ್ತಾ, ಮತ್ತು ನಾವು ಉತ್ತರ ಹುಡುಕಬೇಕು ಅಂತ ಹೇಳ್ತಾ, ಬಡ ಕಲಾಕಾರ ಸಲುವಾಗಿ ಮರುಗುದಷ್ಟು ಆಗಿದೆ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ಸ್ಥಿತಿಯನ್ನು ತಮ್ಮ ಜೊತೆ ಮಾತಾಡಿದ್ದೀನಿ.
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳ್ಕೊಬೇಡ್ರಿ. H60 ನ್ಯೂಸ್ ಅಥವಾ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ. ವಂದನೆಗಳು.